ಇದು ದೊಡ್ಡ ಭೂ ಹಗರಣ ಅಂತ ಹೇಳ್ಬೋದು. ಬಿಡಿಎನಲ್ಲಿ ಬರೋಬ್ಬರಿ 200 ಕೋಟಿಯ ಭೂ ಹಗರಣ. ಬ್ರೋಕರ್ಗಳಿಂದ ಚಿನ್ನದ ಬಲಿಯ ಭೂಮಿ ಲೂಟಿಯಾಗಿದೆ. 3 ಬ್ರೋಕರ್ಗಳಿಂದ ಬಿಡಿಎ ಭೂಮಿ ಗುಳುಮಾಗಿದೆ. ಅರ್ಕಾವತಿ ಲೇಔಟ್ನಲ್ಲಿ ಬಿಡಿಎಗೆ ಸೇರಿರುವಂತಹ 3 ಲಕ್ಷ ಚದರ ಅಡಿ ಭೂಮಿ ಲೂಟಿಯಾಗಿದೆ. ಬ್ರೋಕರ್ ಶ್ರೀನಿವಾಸ್ ಜೆ ಮುನಗಪ್ಪ ಎಚ್ಎಂ ಕುಮಾರ್ ಟೀಮ್ನಿಂದ ಲೂಟಿಯಾಗಿದೆ. ಬಿಇಎಂಎಲ್ ಸೊಸೈಟಿಯ ಮಾಜಿ ಡೈರೆಕ್ಟರ್ಗಳಾದ ಜೆ ಮುನಗಪ್ಪ ಎಚ್ಎಂ ಕುಮಾರ್ ಕೋಟಿ ಭೂ ಹಗರಣದ ವಿರುದ್ಧ ಇಡಿಯಲ್ಲಿ ದಾಖಲಾಗಿದೆ ಕಂಪ್ಲೇಂಟ್. ಬಿಡಿಎ ಕಮಿಷನರ್ ಎನ್ ಜೈರಾಮ್, ಡೆಪ್ಯೂಟಿ ಸೆಕ್ರೆಟರಿ ಹುದ್ದೆ 3 ಅಂದ್ರೆ ನಂಬರ್ 3 ಡೆಪ್ಯೂಟಿ ಸೆಕ್ರೆಟರಿ ವಿಷ್ಣುವರ್ಧನ್ ರೆಡ್ಡಿ, ಡೆಪ್ಯೂಟಿ ಸೆಕ್ರೆಟರಿ ನಂಬರ್ 1 ಉಮೇಶ್, ಬಿಡಿಎ ಸದಸ್ಯ ಕಾರ್ಯದರ್ಶಿ ಶಾಂತರಾಜು, ಬಿಡಿಎ ಭೂ ಸ್ವಾಧೀನ ಅಧಿಕಾರಿಗಳಾದ ದಾಕ್ಷಾಯಿಣಿ ಹಾಗೂ ಕೃಪಾಲಿನಿ. ಇನ್ನು ಬ್ರೋಕರ್ ಶ್ರೀನಿವಾಸ್ ವಿರುದ್ಧ ಜಾರಿ ನಿರ್ದೇಶನಾಲಯಕ್ಕೆ ದೂರನ್ನು ಸಹ ಸಲ್ಲಿಸಲಾಗಿದೆ. ಬ್ರೋಕರ್ ಶ್ರೀನಿವಾಸ್, ನಿರ್ದೇಶಕರಾದ ಜೆ ಮುನ್ನಗಪ್ಪ ಎಚ್ಎಂ ಕುಮಾರ್ ಸೇರಿ 6 ಮಂದಿ ಬಿಡಿಎ ಅಧಿಕಾರಿಗಳು ಹಾಗೂ 3 ಬ್ರೋಕರ್ಗಳ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಕೋಟಿ ಲಂಚದ ಆಸೆಗೆ ಅಧಿಕಾರಿಗಳಿಂದ ಸರ್ಕಾರಿ ಜಮೀನಿಗೆ ಕನ್ನ ಬಿದ್ದಿದೆ. ಬಿಇಎಂಎಲ್ ಲೇಔಟ್ನಲ್ಲಿ ನಿರ್ಮಿಸಲು 9ನೇ ಬಡಾವಣೆಗಾಗಿ ಭೂಮಿಯನ್ನ ಸೊಸೈಟಿ ಖರೀದಿಸಿತ್ತು. ಬಿಇಎಂಎಲ್ ಸೊಸೈಟಿಯಿಂದ ಕೆಆರ್ ಪುರಂ ಹೋಬಳಿ ತಣಿಸಂದ್ರದ ಬಳಿ 78 ಎಕರೆ ಖರೀದಿಯಾಗಿತ್ತು. 78 ಎಕರೆ ಖರೀದಿಗೆ ಹಣ ಬಿಇಎಂಎಲ್ ಸೊಸೈಟಿ ಇದೆ, ಆದ್ರೆ ರಿಜಿಸ್ಟರ್ ಆಗಿದ್ದು ಮಾತ್ರ ಬೇರೆ ಹೆಸರಿಗೆ. ಜೆ ಮುನ್ನಗಪ್ಪ ಹಾಗೂ ಎಚ್ಎಂ ಕುಮಾರ್ ಹೆಸರಲ್ಲಿ 78 ಎಕರೆ ಭೂಮಿ ರಿಜಿಸ್ಟರ್ ಆಗಿದೆ. ಆದ್ರೆ ಖರೀದಿಸಿದ್ದ ಜಮೀನು ಈ ಮೊದಲೇ ಅರ್ಕಾವತಿ ಲೇಔಟ್ಗೆ ಭೂ ಸ್ವಾಧೀನ ಆಗಿತ್ತು. ಈ ಜಮೀನಿನಲ್ಲಿ ಬಿಇಎಂಎಲ್ ಲೇಔಟ್ ಮಾಡಲು ಸಾಧ್ಯವಿಲ್ಲ ಅಂತ ಆ ಗ್ಯಾಂಗಿಗೆ ತಿಳಿದಿತ್ತು. ಹೀಗಾಗಿ ಭೂ ಸ್ವಾಧೀನವಾಗಿದ್ದ ಜಮೀನಿಗೆ ಪರಿಹಾರ ತೆಗೆದುಕೊಳ್ಳಲು ಗ್ಯಾಂಗ್ ಪ್ರಯತ್ನವನ್ನ ನಡೆಸಿತು. ವಶಪಡಿಸಿಕೊಂಡಿದ್ದ ಪ್ರತಿ ಎಕರೆಗೆ 9,500 ಚದರ ಅಡಿ ಸೈಟ್ ಅನ್ನ ಬಿಡಿಎ ನೀಡಿತ್ತು. ಪರಿಹಾರ ರೂಪದ ಸೈಟ್ಗಳು ರೈತರಿಗೆ ಅಥವಾ ಬಿಇಎಂಎಲ್ ಸೊಸೈಟಿಗೆ ಈ ಒಂದು ಸೈಟ್ ಸೇರ್ಬೇಕಾಗಿತ್ತು. ಇದೀಗ ಜೆ ಮುನ್ನಗಪ್ಪ ಹಾಗೂ ಎಚ್ಎಂ ಕುಮಾರ್ ಹೆಸರಿಗೆ 3 ಲಕ್ಷ ಚದರ ಅಡಿ ಭೂಮಿ ಸೇರಿದೆ. ಜೆ ಮುನ್ನಗಪ್ಪ ಹಾಗೂ ಎಚ್ಎಂ ಕುಮಾರ್ ಹೆಸರಿಗೆ ಈ ಸೈಟ್ಗಳು ರಿಜಿಸ್ಟರ್ ಆಗಿದೆ. ಬಿಡಿಎಗೆ ಸೇರಿದ ಕೋಟಿ ಭೂ ಹಗರಣದಲ್ಲಿ 7 ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಇಡಿಯಲ್ಲಿ ದಾಖಲಾಗಿದೆ ದೂರು. 25 ಕೋಟಿ ಲಂಚವನ್ನ ಇವರು ಪಡೆದು ಭೂಮಿಯನ್ನ ಖಾಸಗಿ ವ್ಯಕ್ತಿಗಳಿಗೆ ಅಧಿಕಾರಿಗಳು ಮಾರಾಟವನ್ನ ಮಾಡಿದ್ರು. ಈ ಪ್ರಕರಣದಲ್ಲಿ ಭಾರಿ ಪ್ರಮಾಣದ ಅಕ್ರಮ ಹಣ ವರ್ಗಾವಣೆ ಆಗಿದೆ. ಹಗರಣದ ಕಡತ 6 ತಿಂಗಳಿನಿಂದ ಡಿಎಸ್ ನಂಬರ್ 3 ವಿಷ್ಣುವರ್ಧನ್ ರೆಡ್ಡಿ ಅವರು ಇದನ್ನ ಮುಚ್ಚಿಟ್ಟಿದ್ರು. ಈ ಒಂದು ದೊಡ್ಡ ಹಗರಣವನ್ನ ಇವರು ಮುಚ್ಚಿಟ್ಟಿದ್ರು. ಈ ಸೈಟ್ಗಳು ಬಿಇಎಂಎಲ್ ಸೊಸೈಟಿಗೆ ಸೇರಬೇಕಿತ್ತು ಅಂತ ಸಹಕಾರ ಸಂಘಗಳ ನಿಬಂಧಕರು ಪತ್ರವನ್ನು ಸಹ ಬರೆದಿದ್ದಾರೆ. ನಿವೇಶನಗಳ ಮೇಲೆ ವಾಸ್ತವವಾಗಿ ಬಿಇಎಂಎಲ್ ಸೊಸೈಟಿ ಹಕ್ಕನ್ನ ಸಾಧಿಸಬೇಕಾಗಿತ್ತು. ಯಾವ ಸೈಟ್ಗಳು ಜೆ ಮುನ್ನಗಪ್ಪ ಹಾಗೂ ಎಚ್ಎಂ ಕುಮಾರ್ಗೆ ಸೇರಬಾರದು. ಸೈಟ್ ಸಂಬಂಧ ಬಿಡಿಎ ಆಯುಕ್ತರಿಗೆ ಸಹಕಾರ ಸಂಘಗಳ ನಿಬಂಧಕರು ಪತ್ರವನ್ನ ಕೂಡ ಬರೆದಿದ್ದಾರೆ. ಈ ವಂಚನೆ ಬಗ್ಗೆ ಈಗಾಗಲೇ ತನಿಖೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆದೇಶಿಸಿದ್ದಾರೆ. ಈಗಾಗಲೇ ಹಗರಣ ಸಂಬಂಧ ತನಿಖೆ ಆರಂಭಿಸಿದ್ದಾರೆ ಇಡಿ ಅಧಿಕಾರಿಗಳು. ಯಾವುದೇ ಕ್ಷಣ ಇಡಿಯಲ್ಲಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಕೂಡ ಇದೆ. ಅಕ್ರಮದಲ್ಲಿ ಭಾಗಿಯಾದ 7 ಮಂದಿಗೆ ಅಂದ್ರೆ ಅಕ್ರಮದಲ್ಲಿ ಭಾಗಿಯಾಗಿರುವಂತಹ 7 ಮಂದಿ ಅಧಿಕಾರಿಗಳಿಗೂ ಕಾದಿದೆ ಭಾರಿ ಸಂಕಷ್ಟ. ಮೈಸೂರಿನ ಮೂಡಾದಲ್ಲೂ ಕಾರ್ಯನಿರ್ವಹಿಸಿದ ಡಿಎಸ್ ನಂಬರ್ 3 ವಿಷ್ಣುವರ್ಧನ್ ರೆಡ್ಡಿ ಮೇಲೆ ಮೂಡಾ ಹಗರಣದಲ್ಲೂ ಕೂಡ ಆರೋಪ, ಅಂದ್ರೆ ಆ ಮೂಡಾ ಹಗರಣದಲ್ಲೂ ಆರೋಪ ಕೇಳಿ ಬಂದಿತ್ತು. ಭಾಗಿಯಾಗಿರುವಂತಹ ಆರೋಪ ವಿಷ್ಣುವರ್ಧನ್ ರೆಡ್ಡಿ ಮೇಲೆ ಕೇಳಿ ಬಂದಿತ್ತು.